ಐವರ ಕಾಂತೆ ಎನಿಸಿದೆ ಚಿಂತೆ ತಣಿದ ಪರಿಭವ ಸವಿಸಿದೆ ಜೀವ ತಣಿದ ಪರಿಭವ ಸವಿಸಿದೆ ಜೀವ ದೇವ ಕೊಡು ಚಿರ ನಿನ್ನ ಹೊರತಾಗಿ ನನಗೆ ಬೇರೆ ಗತ್ಯಾರು? ಇಂತಹ ಅಪರಾಧೀನ ಶ್ರೀ ಏಕೆ ಸೃಷ್ಟಿ ಮಾಡದೆ ಭಗವಂತ? ಪಾಂಚಾಲಿ, ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ, ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರುವೆ ಏಕೆ? ಸ್ವಾಮಿ, ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ಪಾಂಚಾಲಿಯಳಿಗೆ ಒಂದಲ್ಲ 10 ಕಾರಣದುಂಟು. ನೀವು ಪುರುಷರು ಯಾರಾದರೂ ದಂಡಿಸದೆ ಹೋಗಿ ಪ್ರತಿಕಾರ ಮಾಡುವಿರಿ. ಸ್ತ್ರೀಯರ ವಿಚಾರವು ಹಾಗಲ್ಲ ಸ್ವಾಮಿ. ಅನ್ನ ವಸ್ತ್ರಕ್ಕಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಸ್ತ್ರೀಯರನ್ನ ಆಶೆ ಬೇಕೇ ಬೇಕು ತಾನೆ. ಹಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಮುನಿಗಳ ಆಜ್ಞೆ. ಋಷಿಗಳ ಆಜ್ಞೆ ಪತ್ನಿಯನ್ನು ಆ ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತ ಆ ಋಷಿಗಳ ಆಜ್ಞೆ ಮಾಡಿದ್ರಲ್ಲವೇ? ಆಹಾ, ಪತಿಗಳು ತಪಸ್ಸು ಮಾಡಿ ಪಡಿ ನಿಮ್ಮಂತಹ ಪತಿಗಳನ್ನೇ. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದೆಯೋ ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ ದ್ರೌಪದಿ. ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ಅದೆಷ್ಟು ಬಾರಿ ನಿನ್ನಲ್ಲಿ ಕೇಳಿಕೊಂಡಿರಲಿಲ್ಲವೇ? ಹೋದದ್ದು ಹಾಗೆ ಹೋಯಿತು, ಅದನ್ನ ಮರೆತು ಬಿಡು. ಅದಿರಲಿ, ಈ ದಿನ ನೀನೇಕೆ ಹೀಗಾಗಿರುವೆ ತಿಳಿಸಬಾರದೆ? ಹೇಳುವೆನು, ಅದರಿಂದಾಗೂ ಪ್ರಯೋಜನವೇನು? ನೀವು ಎಷ್ಟೇ ಆದ್ರೂ ಅಣ್ಣನ ಆಜ್ಞಾಧಾರಕರು. ಅಣ್ಣನ ಆಜ್ಞೆಯನ್ನು ಬಿಟ್ಟು ಬೇರೇನು ಮಾಡುವುದೇ ಇಲ್ಲವಲ್ಲ. ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾವತಿಯ ಮಂದಿರಕ್ಕೆ ದೇವಿಯ ಪೂಜೆಗೆ ಎಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ನನ್ನನ್ನು ನೋಡಿ ಪರಿಹಾಸ್ಯ ಮಾಡುತ್ತಾ, ನಿನ್ನ ಪತಿಗಳು 5 ವಾಸಕ್ಕಾಗಿ ಗ್ರಾಮವನ್ನು ಬಿಡಲು ಹೋಗಿದ್ದಾರೆ, ಇನ್ನೇನು ಸಂಧಿಯಾಗುವುದು, ಈಗಲಾದ್ರೆ ಈ ಬಿಚ್ಚಿದ ಮುಡಿಯನ್ನು ಕಟ್ಟಬಿಲ್ಲವೆಂದು ಪರಿಹಾಸದ ಮಾತುಗಳಿಂದ ನನ್ನನ್ನು ಕೊಂದಳು ಗೊತ್ತೇ. ದುರ್ಯೋಧನನೊಡನೆ ಸಂಧಿಗೆ ಪ್ರಯತ್ನ. ಹೋಗೋದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಅದಿರಲಿ, ಸಂಧಿಗೆ ಹೋಗಿರುವವರು ಯಾರು? ಮತ್ತಿನ್ಯಾರು ಸ್ವಾಮಿ, ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ತಲ್ಲೀನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ನಾನಿದನ್ನು ಊಹಿಸಿದ್ದೆ. ಅದಿರಲಿ, ಭಾನುಮತಿಗೆ ನೀನೆಂದು ಉತ್ತರ ಕೊಟ್ಟೆ? ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದಿದ್ದೇನೆ. ಏನೆಂದು? ನಿನ್ನ ಮುಡಿಯನ್ನು ಬಿಚ್ಚುವ ತನಕ ಈ ನನ್ನ ಮುಡಿಯನ್ನು ಕಟ್ಟುವುದೇ ಇಲ್ಲ ಎಂದು. ಚಮತ್ಕಾರದ ಉತ್ತರ. ಬಾಪು ದ್ರೌಪದಿ, ಬಾಪು. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮರೆತಿದ್ದೆ ಎಂದು ತಿಳಿದೆ. ಪ್ರಾಣಕಾಂತ, ಪ್ರಾಣೇಶ್ವರ, ನೀನಲ್ಲವೇ ಪುರುಷರಿಗೆಲ್ಲ ಶಿಖಾಮಣಿ. ನೆನಪಿದೆಯೇ? ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಆ ಕುರುಕುಲಾಂಧಕ ಕಾಳರಾತ್ರಿ ಸಂಭವಿಸಬಹುದೆಂದು ಒಂದೇ ಒಂದು ಬಾರಿ ತಮಗೆ ಹೇಳಿಲ್ಲವೇ? ದ್ರೌಪದಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಬಯಸುತ್ತಿರುವಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ನಾನು. ವಿಜಯನಾಗಿ ನಾಂ ಜಯಿಸುವೆ, ದುರ ವಿಜಯನಾಗಿ ನಾಂ ಜಯಿಸುವೆ. ವಿಜಯನಾಗಿ ನಾಂ ಜಯಿಸುವೆ,
ದುರ ವಿಜಯನಾಗಿ ನಾಂ ಜಯಿಸುವೆ. ಹಠದೆ ದಿಟದೆ ನಾಂ ಜಯಿಸುವೆ. ಹಠದೆ ದಿಟದೆ ನಾಂ ಜಯಿಸುವೆ. ವಿಜಯನಾಗಿ ನಾಂ ಜಯಿಸುವೆ. ದುರ ವಿಜಯನಾಗಿ ನಾಂ ಜಯಿಸುವೆ. ಧೀರನಾದವರ ವೀರ ಭೀಮನಿಗೆ ಧೀರನಾದವರ ವೀರ ಭೀಮನಿಗೆ ಸಾರಥಿ ಪೋಗದೆ ಪೋರ್ಗರುವೆ. ಧೀರನಾದವರ ವೀರ ಭೀಮನಿಗೆ ಸಾರಥಿ ಪೋರ್ಗರುವೆ. ಸಾಗಿ ಹೋಗಿ ಮದ್ದಾನೆ ಕೌರವ ಸೀಳಿ ರಕ್ತದಲ್ಲಿ ಪಾದ ತೊಳೆಯುವೆ. ಸಾಗಿ ಹೋಗಿ ಮದ್ದಾನೆ ಕೌರವ ಸೀಳಿ ರಕ್ತದಲ್ಲಿ ಪಾದ ತೊಳೆಯುವೆ. ವಿಜಯನಾಗಿ ನಾಂ ಜಯಿಸುವೆ. ದುರ ವಿಜಯನಾಗಿ ನಾಂ ಜಯಿಸುವೆ. ಪ್ರಾಣೇಶ್ವರ, ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಿ ತೋರಿಸಿ. ಎಷ್ಟೇ ಆದ್ರೂ ಅಣ್ಣನ ಆಜ್ಞಾಧಾರಕರು. ಅಣ್ಣನ ಆಜ್ಞೆಯನ್ನು ಬಿಟ್ಟು ಬೇರೇನು ಮಾಡುವುದೇ ಇಲ್ಲವಲ್ಲ. ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಕಾತುರದಿಂದ ಕಾಯುತ್ತಿದ್ದೇನೆ. ಧರ್ಮಪಾರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನು ಒಂದರಗಳಿಗೆಯೂ ಸಹಿಸುವುದಿಲ್ಲ. ನೋಡುವಣ್ಣ, ಭೀಮನು ಆಗಲೇ ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನನ್ನು ಹೊರತು ಮತ್ತಾರೂ ಶಕ್ತರಲ್ಲ. ಅರ್ಜುನ, ಈ ಸಾರಿ ಇವರ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತಿಳಿಯುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಎಲ್ಲ ಸುಖ ದುಃಖಗಳಿಗೂ ಸ್ತ್ರೀಯರೇ ಮೂಲ ಕಾರಣವೆಂದು. ಭೀಮಸೇನ, ಇದೇನು ನನ್ನ ಮೇಲೆ ಇಷ್ಟೊಂದು ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಸ್ವಾಮಿ, ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುವುದು ಅದು ತಮಗೆ ತಿಳಿಯದೆ? ಕೋಪ ಮಾಡಬೇಡ ಅಣ್ಣ, ಕೋಪ ಬೇಡವೋ. ಕೋಪ ಮಾಡಬೇಡ ಅಣ್ಣ, ಕೋಪ ಬೇಡವೋ. ದುಡುಕಬೇಡ ದುಡುಕಬೇಡ ಮನದಿ ಸುಮ್ಮನೆ. ಕೋಪ ಮಾಡಬೇಡ ಅಣ್ಣ, ಕೋಪ ಬೇಡವೋ. ತಂದಿಯೋ ಸಮರವೋ ತಿಳಿದುಕೊಳ್ಳುವ. ತಂದಿಯೋ ಸಮರವೋ ತಿಳಿದುಕೊಳ್ಳುವ. ಕೃಷ್ಣನಾಜ್ಞೆಯಂತೆ ನಾವು ಅರಿತು ನಡೆಯುವ. ಕೋಪ ಮಾಡಬೇಡ ಅಣ್ಣ, ಕೋಪ ಬೇಡವೋ. ಕೋಪ ಬೇಡವೋ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮ್ಗಿಂತ ಹಿರಿಯನು. ಆತನ ಮಾತಿಗೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳುವ ಪಾಂಚಾಲಿ? ಪ್ರಾಣೇಶ್ವರ, ಧರ್ಮಾಧರ್ಮ ಎಂದು ಹಂಬಲಿಸಿ ಆ ಕ್ಷತ್ರಿಯರ ಧರ್ಮವನ್ನು ಮರೆಯುವುದು ಉಚಿತವಲ್ಲವೇ? ತಮ್ಮ ಇಷ್ಟ ಬಂದಂತೆ ಮಾಡಿ. ಅಗ್ರಜ, ಸರಿಯಾದ ಸಮಯಕ್ಕೆ ಬಂದಿರಿ. ಅರ್ಜುನನ ಮುಖದಿಂದ ತಮಗೊಂದು ಮಾತನ್ನು ತಿಳಿಸಬೇಕೆಂದಿತ್ತು. ಅದನ್ನು ಈಗಲೇ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ನಾನು ಈ ಸಾಸ್ಯ ವೃತ್ತಿಯನ್ನು ಒಂದರಗಳಿಗೆಯೂ ಸಹಿಸಲಾರೆ. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಸುಮ್ಮನಿರಬಹುದು, ಆದರೆ
ನಾನೊಂದರಗಳಿಗೆಯೂ ಸಹಿಸುವುದಿಲ್ಲ. ಈ ದಾಸವೃತ್ತಿಯು ನಿಮಗೆ ಸಹ್ಯವಾಗಿರಬಹುದು, ಆದರೆ ನಾನೊಂದರಗಳಿಗೆಯೂ ಸಹಿಸುವುದಿಲ್ಲ. ಈ ಕಂಡವರ ಮನೆಯ ಬಳಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನನ್ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು, ಆದರೆ ಇನ್ನೊಂದು ಗಳಿಗೆಯೂ ನಾನಿದನ್ನು ಸಹಿಸಲಾರೆ. ಈ ಅಪಮಾನವು ಯುದ್ಧಕ್ಕಾಗಿ ನಿಮ್ಮ ಸಮ್ಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಬೇಡುವುದಿಲ್ಲ. ನಾನು ಈ ನನ್ನ ಗದೆ ಈ ವೇಳೆ ಕುರುಕುಲವನ್ನು ಸಮೂಲಾಗ್ರವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತೆಯಿಂದ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ, ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮದನು ನಮಗಿಂತ ದೊಡ್ಡವನು. ಅವನ ಮಾತಿಗೆ ವಿರುದ್ಧವಾಗ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳುವ ಪಾಂಚಾಲಿ? ಶಾಂತರಾಗಿ ಸ್ವಾಮಿ, ಏನಿ ಕೋಲಾಹಲ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ಪಾಂಚಾಲಿ. ಯುದ್ಧ ಎಂಬುದು ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ಅದಕ್ಕಾಗಿಯೇ ನಾನು ಸಂಧಿಗೆ ಪ್ರಯತ್ನಿಸುವೆನು. ಪ್ರಾಣೇಶ್ವರ, ಮೊದಲೇ ವಾಸುದೇವನನ್ನು ಕಳುಹಿಸಿ ಔತನ ಕೂಟವಿಲ್ಲವೆಂದು ಅವರು ಪ್ರತಿನಿತ್ಯವೂ ಪರಿಹಾಸ್ಯ ಮಾಡುತ್ತಲೇ ಇದ್ದಾರೆ. ಇನ್ನು ಮುಂದೆ ಆದರೂ ಆ ನನ್ನ ವಾಸುದೇವನಿಗೆ ಅಪಮಾನವಾಗಬಾರದೆಂಬುದು ನನ್ನ ಚಿಂತೆ. ಏನೇ ಕೋಲಾಹಲ? ಜಯ ಜಯ ಕೃಷ್ಣ, ಜಯ ಜಯ ಯದುಪತಿ. ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಪಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ಈ ಅಪೌರುಷದ ವರ್ತನೆಯ ಪುರಸ್ಕಾರವು ನಿಮಗೇ ಇರಲಿ. ಸ್ವಪದದಂತೆ ನಡೆಯುವ ಪುರಸ್ಕಾರವು ನನ್ನದಾಗಿರಲಿ. ಪ್ರಾಣೇಶ್ವರ, ಶಾಂತರಾಗಿ ಸ್ವಾಮಿ. ಈಗ ತಾನೇ ವಾಸುದೇವನ ಸಭೆಯಿಂದ ಬರುತ್ತಿದ್ದಾರೆ. ಅಲ್ಲಿ ನಡೆದ ವಿಚಾರವನ್ನು ಕೇಳಿ ತಮ್ಮ ಇಷ್ಟ ಬಂದಂತೆ ಮಾರೋ ಕೃಷ್ಣಯ್ಯ, ನಿನ್ನ ಭಕ್ತರ ಮನೆಗೀಗ ಬಾರಯ್ಯ, ಬಾರೋ ಕೃಷ್ಣಯ್ಯ, ನಿನ್ನ ಭಕ್ತಳ ಮನೆಗೀಗ ಬಾರಯ್ಯ, ಬಾರೋ ಕೃಷ್ಣಯ್ಯ, ಬಾರೋ ನಿನ ಮುಖ ತೋರೋ, ಬಾರೋ ನಿನ ಮುಖ ತೋರೋ, ನಿನ ಸರಿಯಾರೋ ಜಗದರ ಶೀಲನೆ, ಬಾರೋ ನಿನ ಮುಖ ತೋರೋ, ನಿನ ಸರಿಯಾರೋ ಜಗದರ ಶೀಲನೆ, ಬಾರೋ ಕೃಷ್ಣಯ್ಯ, ನಿನ್ನ ಭಕ್ತಳ ಮನೆಗೀಗ ಬಾರೈ, ಬಾರೋ ಕೃಷ್ಣಯ್ಯ. ಅಂದಿಗೆ ಪಾಡಗವು ಕಾಲೊಂದಿಗೆ ಕಿರುಗೆಜ್ಜೆ, ಕಿಂಕಿಣಿ ಕಿಣಿ ಕಿಣಿ ಕಿಣಿರೆನುತ್ತ. ಅಣ್ಣ, ಅಂದಿಗೆ ಕಾಡಗವು ಕಾಲೊಂದಿಗೆ ಕಿರುಗೆಜ್ಜೆ, ಕಿಂಕಿಣಿ ಕಿಣಿ ಕಿಣಿ ಕಿಣಿರೆನುತ್ತ. ಕೊಂಗುಳಲಾನೋದುತ್ತ ಬಾರಯ್ಯ, ಕೊಂಗುಳಲಾನೋದುತ್ತ ಬಾರಯ್ಯ, ಕೊಂಗುಳಲಾನೋದುತ್ತ ಬಾರಯ್ಯ, ಬಾರೋ ಕೃಷ್ಣಯ್ಯ, ನಿನ್ನ ಭಕ್ತಳ ಮನೆಗೀಗ ಬಾರಯ್ಯ, ಬಾರೋ ಕೃಷ್ಣಯ್ಯ. ಕಂಕಣ ಕರದಲ್ಲಿ ಹೊನ್ನುಂಗುರ ಹೊಳೆಯುತ್ತ, ಕಿಂಕಿಣಿ ಕಿಣಿ ಕಿಣಿ ಕಿಣಿರೆನುತ್ತ. ಕಂಕಣ
ಭಕ್ತಳ ಮನೆಗೀಗ ಬಾರೈ ಬಾರ ಕೃಷ್ಣಯ ವಾಸ ದ್ವಾರಕಿ ನಿಲಯಾದಿ ಕೇಶವನೇ ವಾಸ ದ್ವಾರಕಿ ನಿಲಯಾದಿ ಕೇಶವನೇ ದಾಸ ನಿನಪದ ದಾಸ ಅಣ್ಣ ವಾಸ ದ್ವಾರಕಿ ನಿಲಯಾದಿ ಕೇಶವನೇ ದಾಸ ನಿನಪದ ದಾಸ ದಾಸ ನಿನಪದ ದಾಸ ದಾಸ ಅಣ್ಣ ದಾಸ ನಿನಪದ ದಾಸ ನಿನಪದ ದಾಸ ಬಾರ ಕೃಷ್ಣಯ್ಯ ನಿನ್ನ ಭಕ್ತಳ ಮನೆಗೀಗ ಬಾರೈ ಬಾರ ಕೃಷ್ಣ ಕೃಷ್ಣ ವಿಜಯಶಾಲೆ ಕಾರ್ಯವೇನಾಯಿತು? ವಿಜಯಶಾಲೆಗೂ ಧರ್ಮಾನಂದನ ಹೋದ ಕಾರ್ಯವೇನಾಯಿತು? ಓದವರಾರು ಅಂದರೆ ಕೃಷ್ಣನಲ್ಲವೇ ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿ ನಡೆಯಿತಷ್ಟೇ. ನಡೆಯಿತು. ಯಾಜ್ಞಸೇನಿ, ಇನ್ನು ನನಗಿಲ್ಲಿ ಕೆಲಸವಿಲ್ಲ. ನಾನಿನ್ನೂ ಹೊರಡುವೆನು. ಅವರಿಚ್ಛೆ ಬಂದಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಾಮಿ, ಇಷ್ಟೊಂದು ಕೋಪ ಬೇಕಿ? ಅಣ್ಣನ ಮಾತು ಮುಗಿಯಲಿ. ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೂ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ಸಮರ್ಪಕವಾಗಿ ನನ್ನ ನಿರೀಕ್ಷೆಯಂತೆ ನಡೆಯಿತು. ನಾನಿನ್ನು ತಡೆಯಲಾರೆ ಯದುಪತಿ. ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಣ್ಣನ ಆಜ್ಞೆಯಂತೆ 5 ಗ್ರಾಮಗಳಿಗಾಗಿ ಸಂಧಿಯಾಯಿತೆ. ನಾನು ಹೋಗಿದ್ದದ್ದು ಅದಕ್ಕಾಗಿ ಅಲ್ಲವೇ? ಈಗ ನಿನ್ನ ಅಭಿಮತವು ತಿಳಿಯಿತು ಯದುಪತಿ. ಅಂದು ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನು ಬಳೆ ತೊಟ್ಟನು. ಇಂದು ಈ ಸಂಧಿಯ ನೆಪದಲ್ಲಿ ನಮಗೆಲ್ಲರಿಗೂ ಬಳೆ ತೊಡಿಸಲು ಅವಣಿಸುತ್ತಿರುವೆಯಾ? ಯಾದವಾಗ್ರಣಿ, ಈ ಪಾಂಡುನಂದರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೇ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನಾನು ಹೇಳುವುದನ್ನು ಸಂಪೂರ್ಣವಾಗಿ ಕೇಳು. ಈ ಸ್ವಾಭಿಮಾನಿ ಶೂನ್ಯವಾದ ಸಂಧಾನದೊಡನೆ ಚಂಡ ಭೀಮನಿಗೆಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೆ ಏನಾಯಿತು? ಈ ದಿನ ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಯಾಜ್ಞಸೇನಿ, ಇನ್ನು ನನಗಿಲ್ಲಿಗಿರುವುದು ಸಾಧ್ಯವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ ಕೃಷ್ಣ. ನಿಮ್ಮ ಅಪೌರುಷದ ಫಲವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವುದೇ ಭಾಗವನ್ನು ಕೇಳುವುದಿಲ್ಲ. ಅಗ್ರಜ ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಶಪಥವನ್ನು ಈಡೇರಿಸುವನು. ಭೀಮಸೇನ, ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹಳೋದಾದರೂ ಹೇಗೆ? ಸ್ವಲ್ಪ ಸಮಾಧಾನದಿಂದ ನಾನು ಹೇಳುವುದನ್ನು ಪೂರ್ಣವಾಗಿ ಕೇಳು. ನಿನಗೆ ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ವಿಚಾರವೂ ಒಂದಿರುವುದು. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಹೋಗೋದರೆ ಇದು ಸಂಧಿಯಲ್ಲ. ಹೇಳು ಕೃಷ್ಣ, ಹೇಳು, ಬೇಗ ಹೇಳು. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನಾನು ಹೇಳಿದಂತೆ ಮಾಡಬೇಕು. ನನ್ನ ಬಳಿ ನೀನು ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು ಕೃಷ್ಣ. ಇಲ್ಲ, ಸಂಧಿಯನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಲೇಬೇಕು. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ, ತೆಗೆದುಕೋ ಈ ಹಗ್ಗವನ್ನು. ನಾನು ಹೇಳಿದಂತೆ ಮಾಡಬೇಕು. ಕಂಡೆಯ ವಾಸುದೇವ, ನಿನ್ನ ಮಾತನ್ನು ಎಂದಾದರೂ ಮೀರಿದ್ದೇವೆ. ಹೇಳು ಅಣ್ಣ.
ನೀನು ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವಲ್ಲಿ ನಿಪುಣೆಯಂತೆ. ಹಾಗೆಯೇ ನಿನ್ನ ಗಂಡನ ಕೈಯನ್ನು ಭದ್ರವಾಗಿ ಬಂಧಿಸಲು ಬರುವುದೇನೋ? ಪರಿಹಾಸ್ಯ ಮಾಡುತ್ತಿಲ್ಲ ತಾನೆ? ಇದು ಪರಿಹಾಸ್ಯವಲ್ಲ. ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವಲ್ಲಿ ನೀನು ನಿಪುಣ. ಭೀಮಾ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಯಾಜ್ಞಸೇನಿ, ಕೃಷ್ಣನು ಹೇಳಿದಂತೆಯೇ ಮಾಡು. ಸರಿ ಸ್ವಾಮಿ. ಈಗ ಕೇಳಿರಿ ಎಲ್ಲರೂ. ಭೀಮನನ್ನು ಬಂಧಿಸಿರುವ ಯಜ್ಞವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಹಣಿವಾಗಿತ್ತು. ಯಾರು ಈ ಕಾರ್ಯ ಮಾಡಿದವರು? ಏನು ಹೇಳಿದೆ ಕೃಷ್ಣ? ನಿನ್ನನ್ನು ಈ ಹಗ್ಗದಿಂದ ಬಂಧಿಸಲೆಳಿಸಿದರೆ ಯಾರು ಆ ದುರಾತ್ಮರು? ಇನ್ಯಾರು? ದುರಾಭಿಮಾನಿ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನ್ನು ನಡೆಸಿದನು. ಇಂತಹ ಸಾಹಸ ಕಾರ್ಯ ಅವರಿಗಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಯಾಜ್ಞಸೇನಿ, ಈ ದುರಾಭಿಮಾನವಾದ ಕೆಲಸದಿಂದ ದುರ್ಯೋಧನನ ಅಹಂಕಾರವು ಮಿತಿಮೀರಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು ಈ ಹಗ್ಗದಿಂದ ಬಂಧಿಸಲೆಳಿಸಿದರೆ ಆ ಕುರಿಗಳು ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ವೀರಪಾತನ ಕೆಡಕುವ ಗುಂಡಿಗೆ ಯಾವ ಗಂಡಿಗಿದೆ? ಜಗದಲ್ಲಿ ಯಾವ ಗಂಡಿಗಿದೆ? ವೀರಪಾತನ ಕೆಡಕುವ ಗುಂಡಿಗೆ ಯಾವ ಗಂಡಿಗಿದೆ? ಜಗದಲ್ಲಿ ಯಾವ ಗಂಡಿಗಿದೆ? ಗಂಡು ಗಲಿಗಳ ಗಂಡ, ಗಂಡು ಗಲಿಗಳ ಗಂಡ, ಉದ್ದಂಡ ಚಂಡ ಈ ಪೀಠ ಪ್ರಚಂಡ. ವೀರಪಾತನ ಕೆಣಕುವ ಗುಂಡಿಗೆ ಯಾವ ಗಂಡಿಗಿದೆ? ಜಗದಲ್ಲಿ ಯಾವ ಗಂಡಿಗಿದೆ? ಪಾಸುಪದವ ಪಡೆದೆ ಪಾಲಾಕ್ಷನಿಂದ ನಾನು, ಶಬ್ದವೇದಿ ಕಲಿತು ಮೂಲೋಕ ವೀರನಾದೆ. ಪಾಸುಪದವ ಪಡೆದೆ ಪಾಲಾಕ್ಷನಿಂದ ನಾನು, ಶಬ್ದವೇದಿ ಕಲಿತು ಮೂಲೋಕ ವೀರನಾದೆ. ಶರಣಾದವರ ರಕ್ಷಿಸುವೆ, ಎದುರಾದವರ ಶಿಕ್ಷಿಸುವೆ. ಶರಣಾದವರ ರಕ್ಷಿಸುವೆ, ಎದುರಾದವರ ಶಿಕ್ಷಿಸುವೆ. ಭುಜಬಲ ಸಾಸಿ ಸೌವ್ಯ ಸಾಚಿ, ವೀರಪಾತನ ಕೆಣಕುವ ಗುಂಡಿಗೆ ಯಾವ ಗಂಡಿಗಿದೆ? ಜಗದಲ್ಲಿ ಯಾವ ಗಂಡಿಗಿದೆ? ಜಗದಲ್ಲಿ ಯಾವ ಗಂಡಿಗಿದೆ? ಅಣ್ಣ, ಅನ್ಯಾಯದ ಬಗ್ಗೆ ಆಳವಾದ ಸಂವೇದನೆ, ಸಮರ ಸೇನೆಗೆ ಯೋಧನೆ, ಕಾಳಗದಲ್ಲಿ ಕ್ರಿಯಾಶೀಲ ಮನೋಭಾವನೆ ನಮ್ಮಲ್ಲಿ ತುಂಬಿ ಕುಳಿತಿರುವಾಗ ನಮ್ಮನ್ನೇಕೆ ಕಟ್ಟಿ ಹಾಕುವೆ? ದುಷ್ಟ ಕೌರವರ ಅಟ್ಟ ಆಸವ ಮೆಟ್ಟಿ, ಭುಜ ತಟ್ಟಿ ಎದೆ ಮೆಟ್ಟಿ ಅವರ ಉಟ್ಟಡಗಿಸಿ ಬಿಡುತ್ತೇನೆ. ಯುದ್ಧ ಪ್ರವೀಣ, ಸಕಲ ಶಸ್ತ್ರಾಸ್ತ್ರಗಳ ನಿಪುಣ ಈ ಕಿರೀಟಿ ಅರ್ಜುನ. ಅಪ್ಪಣೆ ಕೊಡು, ಕ್ಷಣಾರ್ಧದಲ್ಲಿ ಆ ಕುರುಕುಲವನ್ನೇ ನಾಶ ಮಾಡುತ್ತೇನೆ. ಇದೇ ನನ್ನ ಕೊನೆಯ ಮಾತು, ಇದೇ ನನ್ನ ಕೊನೆಯ ಮಾತು, ಇದೇ ನನ್ನ ಕೊನೆಯ ಮಾತು. ಕಾಪಾಡು ಕಾಪಾಡು ಯದುನಂದನ, ಭಕ್ತ ಜನರ ಉದ್ಧಾರಕ ಜಯ ಜಯ ಕೃಷ್ಣ. ಕಾಪಾಡು ಕಾಪಾಡು ಯದುನಂದನ. ಕಾಪಾಡು ಕಾಪಾಡು ಯದುನಂದನ, ಭಕ್ತ ಜನರ ಉದ್ಧಾರಕ ಜಯ ಜಯ ಕೃಷ್ಣ. ಕಾಪಾಡು ಕಾಪಾಡು ಯದುನಂದನ. ಪಾಂಡವರ ಪ್ರಾಣವು ನೀನಲ್ಲವೇ, ಭಕ್ತ ಬಂಧು ದಯಾ ಸಿಂಧು ಕರುಣಾಳುವೆ. ಪಾಂಡವರ ಪ್ರಾಣವು ನೀನಲ್ಲವೇ, ಭಕ್ತ ಬಂಧು ದಯಾ ಸಿಂಧು ಕರುಣಾಳುವೆ. ಮೊರೆಯಾಲಿಸು
ಕರುಣೆ ತೋರಿಸು. ಮೊರೆಯ ಆಲಿಸು, ಕರುಣೆ ತೋರಿಸು, ಕೈ ಬಿಡದೆ ಓ ತಂದೆ ನಮ್ಮನು ಅರಸು. ಕಾಪಾಡು ಕಾಪಾಡು ಯದುನಂದನ, ಭಕ್ತ ಜನರ ಉದ್ಧಾರಕ ಜಯ ಜಯ ಕೃಷ್ಣ. ಕಾಪಾಡು ಕಾಪಾಡು ಯದುನಂದನ, ಯದುನಂದನ, ಯದುನಂದನ. ಪರಮಾತ್ಮ, ಈ ಸಂದೇಶಕ್ಕೆ ನಮಗೆ ಉಳಿರುವುದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷಿಸಿದವನಲ್ಲ, ಸಂಧಿಗೆ ಪ್ರಯತ್ನಿಸು, ಇದೇ ನನ್ನ ಆಸೆ. ಅಷ್ಟೇ ಅಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವನು ಒಪ್ಪಲಿಲ್ಲ. ನೀವು ಸಂಧಾನವನ್ನು ಬಯಸಿಸೋದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪಾದದಲ್ಲಿ ದೊರಕುವುದಂತೆ. ಎಲ್ಲರೂ ಕೇಳಿರಿ, ಅಂದು ದುರ್ಯೋಧನನ ಹೊಡ್ಡೋಲಕದಲ್ಲಿ ನಾ ಮಾಡಿದ ಪ್ರತಿಜ್ಞೆಯನ್ನು ಪುನಃ ಉಚ್ಚರಿಸುತ್ತಿದ್ದೇನೆ. ಹಳಬೇಡ ಹಳಬೇಡ ಅಗ್ನಿಪುತ್ರಿ, ಹಳಬೇಡ ಹಳಬೇಡ ಅಗ್ನಿಪುತ್ರಿ, ಕಣ್ಣಾರೆ ಕಾಣುವೆ ಕಾಳರಾತ್ರಿ. ಹಳಬೇಡ ಹಳಬೇಡ ಅಗ್ನಿಪುತ್ರಿ, ಕಣ್ಣಾರೆ ಕಾಣುವೆ ಕಾಳರಾತ್ರಿ. ಎದೆಯೊಡೆಯುವೆ, ಹೊಡೆಬಡಿಯುವೆ, ಕಟ್ಟುವೆ ಈ ನಿನ್ನ ಮುಡಿಯ, ಕಟ್ಟುವೆ ಈ ನಿನ್ನ ಮುಡಿಯ, ಕಟ್ಟುವೆ ಈ ನಿನ್ನ ಮುಡಿಯ. ಆ ದುರ್ಯೋಧನನ ಕಿಬ್ಬದಿಯ ಕೀಲನ್ನು ಮುರಿದು ಬಾಚಣಿಗೆಯನ್ನಾಗಿ ಮಾಡಿ, ಆ ಕುರು ಸಹೋದರ ರಕ್ತವನ್ನು ತೈಲವನ್ನಾಗಿ ಮಾಡಿ, ಆ ದುಶ್ಯಾಸನನ ಒಡಲನ್ನು ಬಗೆದು ಅವನ ಕರುಳನ್ನು ಊದಂಡೆಯನ್ನಾಗಿ ಮಾಡಿ ಈ ನಿನ್ನ ಬಿರುನುಡಿಯನ್ನು ಕಟ್ಟಿಸುವೆ. ಇದೇ ನನ್ನ ಶಪಥ, ಶಪಥ, ಶಪಥ. ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬುಹಂಗ ರಾಜ. ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುವಾಚ ಶಬ್ದಗಳನ್ನಾಡಲು ಹಿಂಜರಿಯುವುದಿಲ್ಲ. ಇವೆಲ್ಲವನ್ನು ದುರ್ಯೋಧನನು ಕೇಳಿದರೂ ಕೇಳದವನಂತೆ ಸುಮ್ಮನಿದ್ದನು. ಕರ್ಣ, ನಿನ್ನ ನೋಡಿದರೆ ನನಗೆ ಅಷ್ಟೊಂದು ದುಃಖವಾಗುವುದು. ಸ್ನೇಹದಲ್ಲಿ ವಂಚನೆಯೇ? ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿರುವುದು ಶಕುನಿ. ಏನು ನಡೆಯಿತು ಮರೆಮಾಚದೆ ಹೇಳು. ರಾಜಸಭೆಯಿಂದ ಕೃಷ್ಣನು ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಹಸಿದ ಹೆಬ್ಬುಲಿಯಂತೆ ಹಾರ್ಭಟಿಸುತ್ತ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವ ಪಕ್ಷದವರೆಂದು ನಿಂದಿಸಿದನು. ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು. ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನ ಪ್ರಕಟವಾಗಿ ಹೇಳಿದನು. ಎಲ್ಲವೂ ನಿಶ್ಚಿಂತವಾದಂತೆಯೇ ಎನ್ನುವಷ್ಟರಲ್ಲಿ ಆಗ ಭೀಷ್ಮನು ಕುರೂಪಿತ ಮಹಾನೇನು ಹೇಳಿದನು. ಅಸೂಯೆಯಿಂದ ಅವನ ಆ ರೀತಿ ಹೇಳಿರಲಾರ.
ಆದರವನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಭಂಗವಾಯಿತು. ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನ ಚಲಿಸುವಂತೆ ಮಾಡಿದವರಾರು ಶಕುನಿ? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆ ಅಷ್ಟೇ. ಈ ಸಂಗತಿಯನ್ನು ಭೀಷ್ಮನು ದುರ್ಯೋಧನನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನೇನಾದರೂ ವಸನಾದೆಯೋ ಇಲ್ಲವೋ ಎಂಬುದು ದುರ್ಯೋಧನನ ಸಂದೇಹ. ಕುರುಕುಲದರಸರು ಕರ್ಣನ ಸ್ವಾಮಿ ನಿಷ್ಠೆಯನ್ನ ತಿಳಿದಿಲ್ಲವೇ? ತಿಳಿದಿರುವರು. ಆದರೆ ಅವನ ಮಾತಿನಿಂದ ನಿನಗೆ ಸೇನಾಧಿಪತ್ಯವನ್ನು ನೀಡಕೂಡದೆಂದು ನಿರ್ಧಾರವಾಯಿತು. ಇದಕ್ಕೆ ಕಾರಣನು ಆ ಭೀಷ್ಮನು. ಯಾರಾದರೂ ಆಗಲಿ ಸಭೆಯಲ್ಲಿ ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಏನು ಹೇಳಿದವರು? ಆ ದುರ್ವಾಕ್ಯಗಳನ್ನ ನನ್ನ ಬಾಯಿಂದ ನುಡಿಯಲಾರೆ, ಆದರೂ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟ ನೀಚನಿಗೆ ಸ್ವಾಮಿ ಭಕ್ತಿಯಲ್ಲಿರುವುದೆಂದು ನಿಂದಿಸಿದರು. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನ ಉಚ್ಚ ಕುಲದವರೆಗೆ ಮೀಸಲಾಗಿಟ್ಟಿರುವನೋ ಶಕುನಿ? ಈ ಅವಮಾನವನ ನಾನೆಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ನನ್ನ ಸಂಗಡ ಹಾಡುತ್ತಿರಲಿಲ್ಲ. ನನ್ನನ್ನ ಮುಟ್ಟುವುದೇ ಒಂದು ದೋಷವೆಂದು ತಿಳಿದಿದ್ದರು. ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಭಗವಂತ ನನ್ನ ಯಾವ ಈ ಪಾಪಕ್ಕಾಗಿ ನನ್ನನ್ನ ಸೂತ ಕುಲಕ್ಕೆ ತಳ್ಳಿದೆ? ಆ ದಿನಗಳು ಕಳೆದವು. ಆದರೂ ಈ ಜನ್ಮದು ದುಷ್ಟಭೂತ ನನ್ನನ್ನ ಬಿಟ್ಟು ಹೋಗಿಲ್ಲ. ಪ್ರತಿ ಪಾಷ್ಟಪರರಾದ ಆರ್ಯರು ಈ ಸ್ವಕಲ್ಪಿತ ಮರ್ಯಾದೆಯನ್ನ ಹೊರದೂಡುವ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ, ನಿಸ್ತಾರವಿಲ್ಲ, ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಶಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ಕೌರವರು ತಿಳಿಯಲಿ ಕರ್ಣನ ಅಸ್ತ್ರದ ಅಭಾವವು ಎಂತಹ ಅನರ್ಥವೆಂದು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಏಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳಲಾಗದು ಶಕುನಿ, ಆಗದು. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ತನ್ನ ಸ್ವಪಕ್ಷದಿಂದಲೇ ಅವಮಾನಿತನಾಗುವ ಉದ್ದೇಶವಿದ್ದರೆ ಶಸ್ತ್ರದಾನ ಮಾಡು. ಏಕೆಂದರೆ ದ್ರೋಣ ಶಲ್ಯಾದಿಗಳು ನಿನಗೆ ಹೆಚ್ಚಿನ ಅಪಮಾನ ಮಾಡಲು ಕಾದಿರುವರು. ಗುರುಜನರ ಭಕ್ತಿಯ ಮೇಲಿಂದ ದುರ್ಯೋಧನನು ಈ ವಿಚಾರದಲ್ಲಿ ತಟಸ್ಥವಾಗಿರುವನು. ದುರ್ಯೋಧನಲ್ಲಿ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ ಶಕುನಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನು ಪರಾಜಿತನಾಗುವವರೆಗೆ ನಾನು ಅಸ್ತ್ರಗಳನ್ನ ತೊಡುವುದಿಲ್ಲ. ಇದೇ ನನ್ನ ಶಪಥ, ಇದೇ ನನ್ನ ಶಪಥ, ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಕ? ನಿನಗಾಗಿ ಎಲ್ಲೆಲ್ಲಿಯೋ ಹುಡುಕಾಡಿದೆನು. ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ಬಂದು ನೋಡುವೆನು, ಶಪಥವೇನೆಂದು ಹೇಳುವೆನು. ಕರ್ಣ, ಕರ್ಣ, ನಿಲ್ಲು. ನಿನಗಾಗಿ ಒಂದು ಸಂತೋಷದ ಸುದ್ದಿಯನ್ನು ತಂದಿರುವೆನು. ಕ್ಷಮೆ ಇರಲಿ ಮಿತ್ರ. ಸೂತ ಕುಲದಲ್ಲಿ ಹುಟ್ಟಿದವರಿಗೆ ಸಂತೋಷದ ಸುದ್ದಿಯಲ್ಲಿ ಅದು.
ಮಾವ, ಈ ಕರ್ಣನ ವರ್ತನೆಯೇ ಬೇರೆಯಾಗಿದೆಯಲ್ಲ. ಬಹುವಾಗಿ ಯೋಚಿಸಿ ಈತನಿಗೆ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕಟ್ಟಬೇಕೆಂದು ಯೋಚನೆ ಮಾಡಿದ್ದೆ. ಆದರೆ ಈತನ ವರ್ತನೆಯು ಕರ್ಣನಿಗೆ ಸೇನಾಧಿಪತ್ಯವೇ? ಎಂತಹ ಪರಿಹಾಸವೇ ಕೌರವ ರಾಜ. ಏಕೆ ಮಾವ, ಆತನು ವೀರಪುರುಷನಲ್ಲವೇ? ಇರಬಹುದು, ಆದರೆ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟುವುದರಿಂದ ಎಷ್ಟು ಜನರಿಗೆ ಅಪಮಾನವಾಗುವುದೆಂಬುದನ್ನು ನಂಬಿರುವೆಯಾ? ಭಾರ್ಗವ ವಿಜಯಿಯಾದ ಭೀಷ್ಮ, ಶಸ್ತ್ರಾಧಾರಣಾದ ದ್ರೋಣ, ಶಲ್ಯ, ಅಶ್ವತ್ಥಾಮ, ಕೃತವರ್ಮ ಇಂತಹ ಉತ್ತಮ ವರ್ಣದ ಮಹಾರಥಿಕರನ್ನ ಬಿಟ್ಟು ಈ ಸೂತ ಕುಲದಲ್ಲಿ ಹುಟ್ಟ ನೀಚನಿಗೆ ಸೇನಾಧಿಪತ್ಯವನ್ನು ಕೊಡುವುದರಿಂದ ಈ ಕುಲ ಮರ್ಯಾದೆಯನ್ನು ಧಿಕ್ಕರಿಸಿ ನಿಜವಾಗಿಯೂ ಅನರ್ಥವಾಗುವುದು. ಅಲ್ಲದೆ ಕರ್ಣನು ಈಗ ತಾನೇ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರದಾನ ಮಾಡುವುದಿಲ್ಲವೆಂದು ಶಪಥ ಮಾಡಿದನು. ಹೀಗವನು ಅಸ್ತ್ರದಾನ ಮಾಡಿದರೆ ಭೀಷ್ಮ ದ್ರೋಣಾದಿಗಳು ಕೋಪಗೊಳ್ಳುವರು. ಆದ್ದರಿಂದ ಈ ವಿಚಾರದಲ್ಲಿ ಸ್ವಲ್ಪ ನಿಧಾನವಾಗಿ ಯೋಚಿಸು ಕುರುರಾಜ. ನಿಜ ಶಕುನಿ. ಹಾಗಾದರೆ ಈಗೇನು ಮಾಡುವುದು ಶಕುನಿ? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿರುವುದು, ಚಿಂತಿಸುವ ಸಮಯವಿಲ್ಲ. ಈಗಲೇ ಹೋಗಿ ಭೀಷ್ಮನನ್ನು ನೋಡು. ಹಾಗೆ ಮಾಡಿ ನಡೆ ಮಾವ. ನಡೆ ನಡೆ. ಮೋಸ, ಕೌರವನ ಮೋಸ, ದೇಶ ಅರ್ಜನೆಲ್ಲ ದೇಶ. ದುರ್ಯೋಧನ ಮೋಸ, ಕೌರವನ ಮೋಸ, ದ್ವೇಷ, ಎದೆಯೊಳಗೆ ದ್ವೇಷ, ಕನಕನದಲ್ಲೂ ಉಕ್ಕುತ್ತಿದೆ ಆವೇಶ, ಉಸಿರಲ್ಲೂ ಸಿದ್ದಿದೆ ಆವೇಶ. ಹಾರದು ತೀರದು ನನ್ನದಯ ದ್ವೇಷ. ಸುಯೋಧನ, ಹಾಗದು ಕುರುಕುಲ ನಾಶ, ಹಾಗದು ಕುರುಕುಲ ನಾಶ, ಹಾಗದು ಕುರುಕುಲ ನಾಶ. ಮೋಸ, ಕೌರವನ ಮೋಸ, ದ್ವೇಷ, ಎದೆಯೊಳಗೆ ದ್ವೇಷ. ನನ್ನ ಸೋದರರ ನಾಶ ನನ್ನನ್ನು ಕೆಣಕುತ್ತಿದೆ, ಕುರುಕುಲ ನಾಶ ಮಾಡೆಂದು ದ್ವೇಷವು ಗುಡುಗುತ್ತಿದೆ. ಸುಯೋಧನ, ನನ್ನ ಸೋದರರ ನಾಶ ನನ್ನನ್ನು ಕೆಣಕುತ್ತಿದೆ, ಕುರುಕುಲ ನಾಶ ಮಾಡೆಂದು ದ್ವೇಷವು ಗುಡುಗುತ್ತಿದೆ. ನಾಶ ಮಾಡದೆ ಹೊರತು ಈ ದೇಹವು ಉಳಿಯುವುದೇ? ನಾಶ ಮಾಡದೆ ಹೊರತು ಈ ದೇಹವು ಉಳಿಯುವುದೇ? ಈ ದೇಹವು ಉಳಿಯುವುದೇ? ಈ ದೇಹವು ಉಳಿಯುವುದೇ? ಮೋಸ, ಕೌರವನ ಮೋಸ, ದ್ವೇಷ,
ಎದೆಯೊಳಗೆ ದ್ವೇಷ, ಕನಕನದಲ್ಲೂ ಉಕ್ಕುತ್ತಿದೆ ಆವೇಶ, ಉಸಿರಲ್ಲೂ ಹೆಸರಿದೆ ಆಕ್ರೋಶ. ಆಗದು ತೀರದು ನನ್ನದ ಯಾರೋ ಹಾಗದು ಕುರುಕುಲ ನಾಶ, ಹಾಗದು ಕುರುಕುಲ ನಾಶ, ಹಾಗದು ಕುರುಕುಲ ನಾಶ. ಕೃಷ್ಣನು ಹೇಳಿದ ಸ್ಥಾನವಿದೆ. ಇಲ್ಲಿ ನೀನು ನಿನ್ನ ಜನ್ಮ ರಹಸ್ಯವನ್ನು ತಿಳಿಯುವೆ ಎಂದು ಅವನು ಹೇಳಿದ. ಆ ರಹಸ್ಯವೇನು ದೇವ? ಭಗವಾನ್ ಭಾಸ್ಕರ, ನೀನಾ ರಹಸ್ಯವನ್ನು ಖಂಡಿತವಾಗಿ ತಿಳಿದಿರುವೆ. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ತಂದೆ, ಉದ್ಧರಿಸು. ಮನದಲ್ಲಿ ವ್ಯಾಕುಲ ತುಂಬಿ ನಿಂತಿದೆ, ಮಾರ್ಮವನರಿತು ಮಮತೆಯ ತೋರೋ ಭಾಸ್ಕರ. ಮನದಲ್ಲಿ ವ್ಯಾಕುಲ ತುಂಬಿ ನಿಂತಿದೆ, ಮಾರ್ಮವನರಿತು ಮಮತೆಯ ತೋರೋ ಭಾಸ್ಕರ. ಅಂಧಕಾರದಿ ನಿಂದಿಯ ನಿಂದು, ಅಂಧಕಾರದಿ ನಿಂದಿಯ ನಿಂದು, ಕಂದನ ಸಲಹೋ ದೀನ ಬಂಧು, ಕಂದನ ಸಲಹೋ ದೀನ ಬಂಧು. ಮನದಲ್ಲಿ ವ್ಯಾಕುಲ ತುಂಬಿ ನಿಂತಿದೆ, ಮಾರ್ಮವನರಿತು ಮಮತೆಯ ತೋರೋ ಭಾಸ್ಕರ. ಕರ್ಣ, ಕರ್ಣ, ಯಾರು ತಾಯಿ ನೀವು? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಗೊಳಿಸಿದಿರಿ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯೇ ನಾನು ಕರ್ಣ. ನೀವು ಏನು ಹೇಳುತ್ತಿರುವರೋ ನನಗೆ ಒಂದೂ ತಿಳಿಯದು. ಆದರೆ ನಿಮ್ಮ ಕಣ್ಣುಗಳ ಕರುಣಾ ದೃಷ್ಟಿ ನನ್ನ ಮನಸ್ಸಿನ ಹಿಮವನ್ನ ಕರಗಿಸುತ್ತದೆ. ಯಾರು ತಾಯಿ ನೀವು? ನಮ್ಮೀರ್ವರ ಸಂಬಂಧವೇನು? ಆ ರಹಸ್ಯವನ್ನು ತಿಳಿಸಬಲ್ಲಿರಾ? ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರಪ್ಪ. ಓ, ಕುಂತಿ, ಅರ್ಜುನನ ತಾಯಿ. ಹೌದು, ಅರ್ಜುನನ ತಾಯಿ. ಅದಕ್ಕಾಗಿ ನೀನು ನನ್ನನ್ನು ದ್ವೇಷಿಸಬೇಡ ಕರ್ಣ. ಹಸ್ತಿನಾವತಿಯ ಗರಡಿ ಆಟದ ದಿನವಿನ್ನೂ ನನಗೆ ನೆನಪಿನಲ್ಲಿರುವುದು. ಆ ದಿನ ನೀನು ವೀರಾವೇಶದಿಂದ ರಣರಂಗವನ್ನು ಪ್ರವೇಶಿಸಿ ಅರ್ಜುನನನ್ನು ಅಸ್ತ್ರಯುದ್ಧಕ್ಕೆ ಕರೆದೆ. ಆದರೆ ಆಚಾರ್ಯ ದ್ರೋಣನು ಹೀನ ಕುಲದ ಯೋಧರನ್ನೇ ಅರ್ಜುನನು ಕಾದಾಲಾಗದೆಂದು ಘೋಷಿಸಿದನು. ಇದನ್ನು ಕೇಳಿ ದುರ್ಯೋಧನನು ನಿನ್ನನ್ನು ಅಂಗರಾಜ ಸಾಮಂತನಾಗಿ ಪಟ್ಟವನ್ನು ಕಟ್ಟಿದನು. ಅಪ್ರಾರ್ಥವಾಗಿ ದೊರಕಿದ ರಾಜ ಸನ್ಮಾನದ ಮುಕುಟವನ್ನು ನೀನು ಅತಿರಥನ ಚರಣಗಡಲಡಿಲಿ ಸಮರ್ಪಿಸಿದೆ. ಇದನ್ನು ಕಂಡು ಪಾಂಡು ಪುತ್ರರು ನಕ್ಕರು. ಆದರೆ ಕುಂತಿ ನಗಲಿಲ್ಲ ಕಣ್ಣ, ನಗಲಿಲ್ಲ. ನಿನ್ನ ಪಿತೃಭಕ್ತಿಯ ಉಚ್ಚಾದರ್ಶರಿಂದ ಪ್ರೀತಳಾದಳು ಕರ್ಣ, ಪ್ರೀತಳಾದಳು.
ರಾಜಮಾತೆ, ತಾವು ಇಲ್ಲಿ ಈ ಗಂಗಾ ತೀರಕ್ಕೆ ಏಕಾಂಗಿಯಾಗಿ ಬಂದ ಕಾರಣವೇನು? ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಕೇಳಲು ಬಂದಿರುವೆನು ಕರ್ಣ, ಭಿಕ್ಷೆಯನ್ನು ಕೇಳಲು ಬಂದಿರುವೆನು. ನಿಮ್ಮ ಅಭಿಷ್ಟವೇನು ಹೇಳಿ ತಾಯಿ? ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಲ್ಲದ ಏನನ್ನಾದರೂ ಕೇಳಿ, ಆನಂದದಿಂದ ನಿಮ್ಮ ಹಡಿದಾವರೆಗಳಲ್ಲಿ ಅರ್ಪಿಸುತ್ತೇನೆ. ಕರ್ಣ, ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವೆನಪ್ಪ. ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವಿರಿ ತಾಯಿ? ನನ್ನ ಹೃದಯ ಪೀಠಕ್ಕೆ. ನನ್ನ ಈ ಹೃದಯವು ನಿನ್ನ ಪ್ರೀತಿಗಾಗಿ ಹಾರೈಸುತ್ತಿದೆ ಕರ್ಣ, ಹಾರೈಸುತ್ತಿದೆ. 5 ಜನ ವೀರ ಪುತ್ರರನ್ನು ಪಡೆದ ಭಾಗ್ಯವತಿ ನೀವು. ನಿಮ್ಮ ಹೃದಯದ ಪೀಠದಲ್ಲಿ ಈ ಹೀನ ಕುಲದಲ್ಲಿ ಹುಟ್ಟಿದ ಸೂತ ಪುತ್ರನಿಗೆ ಸ್ಥಾನವಿರುವುದೇ? ಇರುವುದು. 5 ಜನ ವೀರ ಪುತ್ರರಲ್ಲಿ ಮೊದಲನೇ ಸ್ಥಾನವೇ ನಿನ್ನದು ಕರ್ಣ. ಅಂತಹ ಸ್ಥಾನವನ್ನು ಯಾವ ಅಧಿಕಾರದಿಂದ ಹೊಂದುವೆನು ತಾಯಿ? ದೇವರು ಕೊಟ್ಟ ನಿನ್ನ ಜನ್ಮದ ನಿರ್ವೀವಾದ ಅಧಿಕಾರ ಬಲದಿಂದ ಕರ್ಣ. ನಾನು ನಿನ್ನ ಹೆತ್ತ ತಾಯಿ, ನೀನು ನನಗೆ ಜ್ಯೇಷ್ಠ ಪುತ್ರನು ಕುಮಾರ. ಓ ದೇವ, ಇದೇನು ಕನಸೇ ದೇವ? ಎತ್ತ ತಾಯಿಯಿಂದ ತ್ಯಜಿಸಲ್ಪಟ್ಟವನಾದ ನಾನು ಈಗ ನನ್ನ ತಾಯಿಯ ಸಂತೋಷಕ್ಕಾಗಿ ಪಾಂಡುಪುತ್ರರನ್ನು, ನನ್ನ ಶತ್ರುಗಳಾದ ಪಾಂಡುಪುತ್ರರನ್ನು ಸಹೋದರರೆಂದು ಆಲಿಂಗಿಸಲು ತವಕಿಸುತ್ತಿರುವುದು. ಅಮ್ಮ,
ಹಾಗಾದ್ರೆ ತಡ ಮಾಡಬೇಡ, ನನ್ನೊಡನೆ ಬಂದು ಬಿಡು ಪುತ್ರ. ಬರುತ್ತೇನೆ ತಾಯಿ, ಬರುತ್ತೇನೆ. ಎಲ್ಲಿಗೆ ಬರಬೇಕು? ಎಲ್ಲಿಗೆ ಕರೆದುಕೊಂಡು ಹೋಗುವೆ ತಾಯಿ? ಅದು ನದಿ ಆಚಿನ ದಡಕ್ಕೆ. ಪಾಂಡವ ಶಿಬಿರ ದ್ವೀಪಗಳು ನಮ್ಮನ್ನು ಕೈ ಬೀಸಿ ಕರೆಯುತ್ತಿದೆ ಕರ್ಣ. ಬಾ ಕರ್ಣ, ಅಲ್ಲಿಗೆ ಹೋಗೋಣ. ತಾಯಿ, ಅಲ್ಲಿ ನಾನು ನನ್ನ ಹೆತ್ತ ತಾಯಿಯನ್ನು ಪುನಃ ಪಡೆಯುವೆನೆ. ಪಡೆಯುವೆ ಮಗು, ಪಡೆಯುವೆ. ಹಾಗಿದ್ದರೆ ನನ್ನನ್ನು ಹೇಗೆ ತ್ಯಜಿಸಿದೆ ತಾಯಿ? ನನ್ನನ್ನು ಹೇಗೆ ತ್ಯಜಿಸಿದೆ? ಕರುಣೆಯ ತೋರದೆ ನದಿಯಲ್ಲಿ ಎಸೆದೆ ಅನಾಥನಾಗಿ ಮಾಡಿದೆ ಅಮ್ಮ. ಅಮ್ಮ ಅಮ್ಮ, ಎಂತ ಕರುಳು ನಿನ್ನದು ಅಮ್ಮ, ಎಂತ ಕರುಳು ನಿನ್ನದು, ಎಂತ ಕರುಳು ನಿನ್ನದು ಅಮ್ಮ, ಎಂತ ಕರುಳು ನಿನ್ನದು. ಕರುಳಿನ ಕುಡಿಯನು ನದಿಯಲ್ಲಿ ಎಸೆದೆ, ತಾಯಿಯ ಮಮತೆಯ ತೋರದೆವೋ, ನಾನೇನು ತಪ್ಪನು ಮಾಡಿದೆ ಅಮ್ಮ. ಅಮ್ಮ, ಇದು ಸರಿಯೇ ನಮ್ಮ, ನಿನಗೆ ಸರಿಯೇ ನಮ್ಮ? ಅಮ್ಮ, ಹೆತ್ತವರ ಅರಿವಿಲ್ಲ, ಕೈವ ಬಲ ಎನಗಿಲ್ಲ, ಯಾರೂ ನನಗಿಲ್ಲ ಅಮ್ಮ, ಯಾರೂ ನನಗಿಲ್ಲ. ಹೆತ್ತವರ ಅರಿವಿಲ್ಲ, ದೈವ ಬಲ ಎನಗಿಲ್ಲ, ಯಾರೂ ನನಗಿಲ್ಲ ಅಮ್ಮ, ಯಾರೂ ನನಗಿಲ್ಲ. ಯಾರೋ ನನ್ನನ್ನು ಸಾಕಿದರು, ಯಾರೋ ನನ್ನನ್ನು ಬೆಳೆಸಿದರು, ಆಶ್ರಯ ನೀಡಿದರು, ಕೌರವರಾಶ್ರಯ ನೀಡಿದರು. ಅಮ್ಮ, ನಾನಿನಗೆ ಬೇಡವಾದರೆ ಅಮ್ಮ, ನಾನಿನಗೆ ಭಾರವಾದರೆ ಅಮ್ಮ. ಅಮ್ಮ, ಅಮ್ಮ, ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಅಪಮಾನದ ವಿರುದ್ಧ ಸಮಾವರಣದಲ್ಲಿ ನನ್ನನ್ನು ಬಿಟ್ಟೆ ಏಕೆ ತಾಯಿ, ಬಿಟ್ಟೆ ಏಕೆ? ಕರುಣಾರ್ಜುನರ ಮಧ್ಯೆ ದ್ವೇಷದ ಕಮರಿಯನ್ನೇಕೆ ಸೃಷ್ಟಿಸಿದೆ? ಮಾತನಾಡು ತಾಯಿ, ಮಾತನಾಡು, ಮಾತನಾಡಮ್ಮ. ಯಾಕೆ ಮಾತನಾಡುತ್ತಿಲ್ಲ? ಮಾತನಾಡು. ನನ್ನನ್ನು ಈಗ ಎಲ್ಲಿಗೆ ಕರೆದುಕೊಂಡು ಹೋಗಲು ಬಂದೆ? ದಯಮಾಡಿ ಹೀಗೆಲ್ಲ ಮಾತನಾಡಬೇಡ ಕರ್ಣ. ಮೊದಲೇ ನೊಂದು ಹೋಗಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿರುವುದು. ಇದುವರೆಗೂ ನೀನು ಬದುಕಿರುವ ವಿಚಾರವನ್ನು ಅರಿಯನು.
ಈಗ ತಾನೇ ಕೃಷ್ಣ ಪರಮಾತ್ಮನಿಂದ ನಿನ್ನೀ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲು ಓಡೋಡಿ ಬಂದೆನು. ಬಾಲ್ಯದಿಂದಲೂ ನೀನೆಷ್ಟು ಕಷ್ಟಪಟ್ಟಿರುವೆಯೋ, ಅದೆಷ್ಟು ಸಂಕಟ ಪಟ್ಟಿರುವೆಯೋ, ಅದಕ್ಕೆಲ್ಲ ನಾನೇ ಕಾರಣ. ನನ್ನನ್ನು ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು. ಅಳಬೇಡ ತಾಯಿ, ಅಳಬೇಡ, ಅಳಬೇಡ. ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ಅಳಬೇಡಮ್ಮ, ಅಳಬೇಡ. ಆದದ್ದು ಆಗಿ ಹೋಯ್ತು. ಈಗಲಾದರೂ ನನ್ನೊಡನೆ ಬಾ ಕರ್ಣ. ನಿನ್ನ ಸಹೋದರನ್ನೇ ಸೇರಿ ಸೌಖ್ಯವಾಗಿ ಬಾಳುವೆಯಂತೆ. ವೈರಿಗಳಾದ ಕೌರವನೇ ಸೇರಿ ನಿನ್ನ ಸಹೋದರನ ಮೇಲೆ ಕೆಡುಕನ್ನು ಹಾರೈಸಬೇಡ. ಸೌಭಾತೃದಾನ ನೀಡು ಕರ್ಣ, ಸೌಭಾತೃದಾನ. ಅಮ್ಮ, ಅದೊಂದು ಮಾತನ್ನು ಬಿಟ್ಟು ಏನನ್ನಾದರೂ ಕೇಳು. ಆದರೆ ನಾನು ನನ್ನ ಸುಯೋಧನನಿಗೆ, ನನ್ನ ಗೆಳೆಯನಿಗೆ ಮೋಸ ಮಾಡಲಾರೆ, ಮೋಸ ಮಾಡಲಾರೆ. ಹೋಗಲಿ ಬಿಡು. ನಾಡಿನ ಯುದ್ಧದಲ್ಲಿ ನಿನ್ನ ಸಹೋದರ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನೆಲ್ಲ ಕೊಲ್ಲಬೇಡ. ಉಳಿಸಿಕೊಡು ಕರ್ಣ, ಉಳಿಸಿಕೊಡು ಮಕ್ಕಳನ್ನು. ಅದೊಂದು ಮಾತನ್ನು ಬಿಟ್ಟು ಏನನ್ನಾದರೂ ಕೇಳು. ಆದರೆ ಆದರೆ ಆ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಏನು ಹೇಳಿದೆ? ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಅವನೊಡನೆ ಯುದ್ಧ ಮಾಡುವುದನ್ನು ನೋಡಿ ನನ್ನ ಸುಯೋಧನ, ನನ್ನ ಸ್ವಾಮಿಯು ಸಂತೋಷ ಪಟ್ಟರೆ ಅಂದಿಗೆ ನನ್ನ ಜನ್ಮ ಸಾರ್ಥಕವಾಗುವುದು. ಅರ್ಜುನನು ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ. ಅರ್ಜುನನಿಂದ ನಾನೇ ಮೃತಪಟ್ಟರು, ಕುಮಾರ. ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿಮಗೈವರು ಮಕ್ಕಳು ಉಳಿದೇ ಉಳಿಯುವರು ತಾಯಿ, ಉಳಿದೇ ಉಳಿಯುವರು. ಚಿಂತಿಸಬೇಡಿ. ಅರ್ಜುನನ ಮೇಲೆ ನಿನಗೆ ಏಕಪ್ಪ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು. ಆಯಿಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಕರ್ಣ, ಕಟ್ಟ ಕಡೆಯದಾಗಿ ಮತ್ತೊಂದು ಮಾತನ್ನು ಹೇಳುವೆ, ನಡೆಸಿಕೊಡುವೆಯಾ ಕುಮಾರ? ಕೇಳಮ್ಮ, ಏನು ನಡೆಸಿಕೊಡಬೇಕು ಕೇಳಮ್ಮ. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಕರ್ಣ? ನನ್ನನ್ನು ನಡೆಸಿಕೊಡಲಾರದಷ್ಟು ಪಾಪಿ ಎಂದು ತಿಳಿಯದೇನಮ್ಮ. ನುಡಿದುದ ನಡೆಸಲಾರದ ಕಡುಕೂಳನೆ ಈ ಸೂರ್ಯ ತನುಜ. ಬಿಡು ಬಿಡು ಚಿಂತೆಯ ಮಾತೆಯೇ, ಬಿಡು ಬಿಡು ಚಿಂತೆಯ ಮಾತೆಯೇ, ನಡೆಯಿಸುವೆ ಧರ್ಮ ಜನಾಣೆ ಎಂಪಿತನಾಣೆ ಜನನೀ. ಕರ್ಣ, ಕರ್ಣ, ನಾಡಿನ ಯುದ್ಧದಲ್ಲಿ ನೀನು ತೊಟ್ಟ ಬಾಣವ ತೊಡೆದಿರು ರಣದಿ ಕಟ್ಟ ಕಡೆಯ ತನಕ. ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನ ಪ್ರಾಣ ಪದಕ. ಕುಮಾರ, ತೊಟ್ಟ ಬಾಣವ ತೊಡೆದಿರು ರಣದಿ ಕಟ್ಟ ಕಡೆಯ ತನಕ. ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನ ಪ್ರಾಣ ಪದಕ. ಸಹಜಾತರ ಪೊರೆಯೇ ಕುಮಾರ. ಕುಮಾರ, ಸಹಜಾತರ ಪೊರೆಯೇ ಕುಮಾರ.
ಆಗಬಹುದು ತಾಯಿ, ಆಗಬಹುದು. ಸುಯೋಧನ, ಸುಯೋಧನ, ಈಗಲೀಗ ನೀನು ಕೆಟ್ಟ ಸುಯೋಧನ, ಕೆಟ್ಟೆ. ಇಂದ್ರನು ನನ್ನ ಕವಚ ಕುಂಡಲಗಳನ್ನು ಅಪಹರಿಸಿದ. ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ಆ ವಿದುರನು ಬೆಲ್ಲು ಮುರಿದು ಬಿಸಾಡಿದ. ಇನ್ನು ಶ್ರೀಕೃಷ್ಣನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಆತ್ಮಸ್ಥೈರ್ಯವನ್ನೇ ಕಿತ್ತುಕೊಂಡ. ಇನ್ನು ಜನನಿ ಅಮ್ಮ ಕುಮಾರ, ನೀನು ತೊಟ್ಟ ಬಾಳವನ್ನು ತೊಡಬೇಡಮ್ಮ ವಾಗ್ದಾನ ಪಡೆದೆ. ಆಗಲಿ ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ರೂಪಿಸುತ್ತಿದೆ. ನನ್ನಲ್ಲಿ ಪೌರುಷವಿರುವ ತನಕ ನಾನು ನನ್ನ ಸ್ವಾಮಿಗಾಗಿ ಮಡಿಯುತ್ತೇನೆ, ನನ್ನ ಸ್ವಾಮಿಗಾಗಿ ಮಡಿಯುತ್ತೇನೆ. ಅಮ್ಮ, ಈ ಯುದ್ಧದಲ್ಲಿ ನಮಗಂತೂ ಜಯವಿಲ್ಲ ತಾಯಿ, ಕರ್ಣ. ಹಾಗೆನ್ನಬೇಡ ಕರ್ಣ. ಕೃಷ್ಣನ ಕುಟಿಲೋಪಾಯ ಫಲಿಸಿತು. ನಿಮ್ಮೆಲ್ಲರ ಸಂತೋಷದಂತೆ ನಡೆಯಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ, ಅಮ್ಮ, ಸ್ವಲ್ಪ ನಿಲ್ಲು. ಅಮ್ಮ, ಕರ್ಣ, ಈ ಯುದ್ಧ ಮುಗಿಯುವ ತನಕ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯೇನಮ್ಮ? ಹೇಳು ಕುಮಾರ. ನಿನ್ನದೊಂದು ಮಾತನ್ನೂ ಸಹ ನಡೆಸಿಕೊಡಲಾರದಷ್ಟು ಕ್ರೂರಳೇ. ಹೇಳು ಕರ್ಣ, ಹೇಳು. ಅಮ್ಮ, ಈ ಯುದ್ಧ ಮುಗಿಯುವ ತನಕ, ಯುದ್ಧ ಮುಗಿಯುವ ತನಕ ನಾನು ನಿಮ್ಮ ಮಗನೆಂದು ಯಾರ ಬಳಿಯೂ ತಿಳಿಸಬೇಡ ತಾಯಿ, ತಿಳಿಸಬೇಡ. ಪರಮಾತ್ಮ, ದೈವವಶಾತ್ ನಾನೇನಾದರೂ ಈ ಯುದ್ಧದಲ್ಲಿ ಮೃತಪಟ್ಟರೆ, ಅಮ್ಮ, ಈ ಯುದ್ಧದಲ್ಲಿ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನಿಂದ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕು ತಾಯಿ, ನಡೆಸಿಕೊಡಬೇಕು ತಾಯಿ. ಬಯಸುವುದು ಆಗುವುದು, ಆಸೆಯಿಲ್ಲ ವಿಫಲ, ಆಸೆಯಿಲ್ಲ ವಿಫಲ. ಕುಮಾರ, ಕರ್ಣ, ಬಯಸುವುದೊಂದು ಆಗುವುದೊಂದು, ಬಯಸುವುದೊಂದು ಆಗುವುದೊಂದು, ಆಸೆಯಿಲ್ಲ ವಿಫಲ ದೇವ, ಆಸೆಯಿಲ್ಲ ವಿಫಲ. ಪರಮಾತ್ಮ, ವಾಸುದೇವ, ನನಗೆ ಕಪ್ಪಾಯಿಂದ ಶಿಕ್ಷೆ ಕೊಟ್ಟೆ. ಕರ್ಣ, ಕುಮಾರ, ಏನೇನೋ ಮನದ ಬಯಕೆಗಳು, ಏನೇನೋ ಮನದ ಆಸೆಗಳು, ನನ್ನನ್ನು ಕ್ಷಮಿಸುವಿಯಾ ಪುತ್ರ? ಏನೇನೋ ಮನದ ಬಯಕೆಗಳು,
ಆಗುವುದು ಆಸೆಯಿಲ್ಲ ವಿರಲ ದೇವ ಆಸೆಯಿಲ್ಲ ವಿರಲ ಪರಮಾತ್ಮ ಇಂತಹ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದ್ರೆ ಈ ಸಾಮ್ರಾಜ್ಯವೇ ಹಾಳಾಗಿದೆ ಈ ಸಾಮ್ರಾಜ್ಯವೇ ಇಲ್ಲದಂತಾಗಲಿ ಈ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ ಕುಮಾರ ನಾನಿನ್ನು ಹೋಗಿ ಬರುವೆನು ಕರ್ಣ ಹೋಗಿ ಬರುವೆನು ಕರ್ಣ ಕರ್ಣ ಕುಮಾರ ಈ ಪ್ರಪಂಚದಲ್ಲಿ ದೈವಾಲು ಬಲವಿಲ್ಲದವನು ಇದ್ದು ಸತ್ತಂತೆ ದೇವಾ, ಇದ್ದು ಸತ್ತಂತೆ. ವಿಧಾತ ವಿಧಾತ ಏಕೆ ಸೃಷ್ಟಿಸಿದೆ ವಿಧಾತ ಏಕೆ ಸೃಷ್ಟಿಸಿದೆ ವಿಧಾತ ಏಕೆ ಸೃಷ್ಟಿಸಿದೆ ಏಕೆ ಸೃಷ್ಟಿಸಿದೆ ವಿಧಾತ ಏಕೆ ಸೃಷ್ಟಿಸಿದೆ ಕುಲಹೀನನಾಗಿ ಮಲಹೀನನಾಗಿ ಕುಲಹೀನನಾಗಿ ಬಲಹೀನನಾಗಿ ಎಲ್ಲರೂ ಹೀತು ಬಲು ಪಾಪಿಯಾಗಿ ಏಕೆ ಸೃಷ್ಟಿಸಿದೆ ವೇದಾತ ಏಕೆ ಸೃಷ್ಟಿಸಿದೆ ಯಾರೋ ತಾಯಿ ಯಾರೋ ಹರಿಯದೆ ನಾನಿದ್ದೆ ಅಯ್ಯೋ ತಿಳಿಯದೆ ನಾನಿದ್ದೆ ಯುದ್ಧದ ಸಮಯದಿ ಕೃಷ್ಣನ ಸಂಚಿಗೆ ಇಂದು ಬಲಿಯಾದೆ ಅಯ್ಯೋ ಇಂದು ಬಲಿಯಾದೆ ಪಾಂಡವರ ಕೊಲ್ಲಲೆ ಕೌರವರ ಉಳಿಸಲೆ ಪಾಂಡವರ ಕೊಲ್ಲಲೆ ಕೌರವರ ಉಳಿಸಲೆ ಏನಿದು ವಿಧಿ ಲೀಲೆ ಎಲ್ಲ ತಲೆ ಶೂಲೆ ಏಕೆ ಸೃಷ್ಟಿಸಿದೆ ವಿಧಾತ ಏಕೆ ಸೃಷ್ಟಿಸಿದೆ
ವಿಧಾತ ವಿಧಾತ